ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಯನಾ. ಫ್ರೆಂಡ್ಸ್, ಇದು ಸಂಡೇ ರೆಸಿಪಿ. ಸಂಡೇ ನಾವು ಮನೇಲಿ ಫಿಶ್ ತೊಗೊಂಡು ಬಂದಿದ್ವಿ. ಬಾಂಗ್ಡೆ ಫಿಶ್. ಬಾಂಗ್ಡೆ ತುಂಬ ತಾಜಾ ಇತ್ತು ಫ್ರೆಂಡ್ಸ್. ಬಾಂಗ್ಡೆ ಫಿಶ್ಶಿಂದ ನಾನು ಫ್ರೈ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಫಿಶ್ನ ನಾನು ಇಲ್ಲಿ ಕ್ಲೀನ್ ಮಾಡಿಕೊಂಡು ಫ್ರೈಗೆ ಯಾವ ಥರ ಬೇಕು ಅಂತ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಫಿಶ್ಗೆ ಮಸಾಲ ತುಂಬ ಚೆನ್ನಾಗಿ ಹಿಡಿಯುತ್ತೆ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನಾನು ಯಾವ ಥರ ಫಿಶ್ ಮಸಾಲ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಧನಿಯಾ ಬೀಜ, ಬೆಳ್ಳುಳ್ಳಿ, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಬೇಕಾಗತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಹುಣಸೆ ಹಣ್ಣು ಮತ್ತು ಶುಂಠಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ರುಬ್ಕೊಬೇಕಾದ್ರೆ ನಾನು ಅದನ್ನು ಹಾಕಿ ರುಬ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಾನೀಗ ಮಸಾಲೆನ ರುಬ್ಕೊಂಡ್ಬಂದಿದ್ದೀನಿ. ಈ ಥರ ನುಣ್ಣಗೆ ರುಬ್ಕೊಬೇಕು. ಈಗ ನಾನು ಒಂದೊಂದೇ ಫಿಶ್ನ ತಗೊಂಡು ಮಸಾಲೆನ ನೀಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಆ ಮಸಾಲೆ ಎಲ್ಲ ಫಿಶ್ ಒಳಗೆ ಚೆನ್ನಾಗಿ ಇಟ್ಕೊಳ್ಳುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಫಿಶ್ಗೆ ಎಲ್ಲ ಮಸಾಲೆನ ಹಚ್ಕೊಬೇಕು. ನಾನೀಗೆಲ್ಲ ಫಿಶ್ಗೂ ಮಸಾಲೆನ ಇದೇ ಥರ ಹಚ್ಕೊಳ್ತೀನಿ. ನೋಡಿ ನಾನು ಯಾವ ಥರ ಫಿಶ್ಗೆ ಮಸಾಲೆ ಹಚ್ಕೊಂಡಿದ್ದೀನಿ ಅಂತ. ಇದೇ ಥರ ಎಲ್ಲ ಫಿಶ್ಗೂ ಮಸಾಲೆ ಹಚ್ಕೊಂಡಿದ್ದೀನಿ. ಈ ಥರ ಮಸಾಲೆ ಹಚ್ಚೋದ್ರಿಂದ ಫಿಶ್ ಫ್ರೈಗೆ ಫಿಶ್ ಮಸಾಲ ತುಂಬ ಚೆನ್ನಾಗಿ ಹಿಡ್ಕೊಳ್ಳುತ್ತೆ, ತುಂಬ ಚೆನ್ನಾಗೂ ಬರುತ್ತೆ. ಈಗ ಫಿಶ್ ಮಸಾಲ ಹಚ್ಚಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಒಂದು 15 ನಿಮಿಷ ಹಾಗೆ ಇಡಬೇಕಾಗತ್ತೆ. 15 ನಿಮಿಷ ಬಿಟ್ಟು ಫ್ರೈ ಮಾಡೋಣ. ನಾನಿಲ್ಲಿ ತವೆನ ಇಟ್ಕೊಂಡಿದ್ದೀನಿ. ತವೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದಾದಮೇಲೆ ಫಿಶ್ನ ಹಾಕೋಣ. ನಾನು ಫಿಶ್ನ ರವೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂಜಿ ರವೆನ ತೊಗೊಂಡಿದ್ದೀನಿ. ಆಗಲೇ ಮಸಾಲೆ ಹಚ್ಚಿರೋ ಫಿಶ್ನ ತೊಗೊಂಡು ಈ ಥರ ರವೆನ ಹಚ್ಕೊಬೇಕಾಗತ್ತೆ. ನೋಡಿ, ನಾನು ಈ ಥರ ಫಿಶ್ಗೆ ರವೆನ ಹಚ್ಕೊಳ್ತಾ ಇದ್ದೀನಿ. ಈ ರವೆ ಫಿಶ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ನೀವೂ ಮನೇಲಿ ಒಂದ್ಸಲ ಇದೇ ಥರ ಟ್ರೈ ಮಾಡಿ ನೋಡಿ. ನಾನು ಈ ಥರ ಫಿಶ್ಗೆ ರವೆನ ಹಚ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಫಿಶ್ಗೂ ರವೆನ ಹಚ್ಕೊತೀನಿ. ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಫಿಶ್ಗೂ ರವೆನ ಈ ಥರ ಹಚ್ಕೊಂಡಿದ್ದೀನಿ. ಈಗ ಎಣ್ಣೆ ಹೇಗೋ ಕಾದಿದೆ. ಈಗ ಒಂದೊಂದೇ ಫಿಶ್ನ ಹಂಚ್ಮೇಲೆ ಹಾಕೋಣ. ಎಣ್ಣೆ ಈಗ ತುಂಬ ಚೆನ್ನಾಗಿ ಕಾದಿದೆ. ಈಗ ಒಂದೊಂದೇ ಫಿಶ್ನ ಹಂಚ್ಮೇಲೆ ಹಾಕಬೇಕು. ನೋಡಿ, ನಾನು ಈ ಥರ ಒಂದೊಂದೇ ಫಿಶ್ನ ಹಂಚ್ಮೇಲೆ ಹಾಕೊಳ್ತಾ ಇದ್ದೀನಿ. ಎಲ್ಲ ಫಿಶ್ನೂ ಈಗ ಹಂಚ್ಮೇಲೆ ಹಾಕ್ಕೊಂಡಿದ್ದೀನಿ. ಇದೀಗ ಚೆನ್ನಾಗಿ ಬೇಯಬೇಕು. ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡ್ ತಿರುವಾಗಿ ಬೇಯಿಸ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಫಿಶ್ ಫ್ರೈ ರೆಡಿಯಾಗಿದೆ. ಇದನ್ನು ಈಗ ಸರ್ವ್ ಮಾಡೋಣ. ನೋಡಿ ಫಿಶ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೂ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.